ಸ್ನೇಹಿತರೆ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅನ್ನೋ ಒಂದು ಮಾತಿದೆ. ಅದರ ಅರ್ಥ ಏನು ಅಂದರೆ, ಅವಶ್ಯಕತೆ ಅನ್ನೋದು ಅನ್ವೇಷಣೆಗಳಿಗೆ ತಾಯಿ ಇದ್ದ ಹಾಗೆ ಅಂತ. ಮನುಷ್ಯನಿಗೆ ತನ್ನ ಅವಶ್ಯಕತೆಗಳು ಹೆಚ್ಚಾಗ್ತಾ ಆಗ್ತಾ ಅವನು ಹೊಸತನ್ನೇನನ್ನೋ ಕಲಿಯೋದಕ್ಕೆ ಶುರು ಮಾಡ್ತಾನೆ. ನಾನು ಅಂಥದ್ದೇ ಒಂದು ವಿಶೇಷವಾದ ಜನಾಂಗವನ್ನು ನಿಮಗೆ ಪರಿಚಯ ಮಾಡಿಕೊಡೋ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡ್ತೀನಿ. ಆ ಜನಾಂಗ ಇದೆಯಲ್ಲ, ಇದು ಒಂದು ಕಾಲದಲ್ಲಿ ತುಂಬ ಸುಖವಾಗಿ ಬದುಕ್ತಾ ಇದ್ದಂಥ, ತುಂಬ ಫೆರೋಷಿಯಸ್ ಆಗಿ ಬಾಳ್ತಾ ಇದ್ದಂಥ ಒಂದು ಕ್ಷತ್ರಿಯ ಕ್ಲಾನ್ಗೆ ಸೇರಿದಂಥ ಜನಾಂಗ. ನೀವು ರಾಜಸ್ಥಾನದ ಇತಿಹಾಸವನ್ನು ನೋಡಿದರೆ ಅಲ್ಲಿ ರಜಪೂತ ಅರಸರೇನು ಬರ್ತಾರೆ, ಆ ರಜಪೂತ ಅರಸರ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಜನಾಂಗ ಇದು. ರಾಣಾ ಪ್ರತಾಪನ ಚರಿತ್ರೆ ನಿಮಗೆ ಗೊತ್ತಿದ್ದರೆ, ಮಹಾರಾಣಾ ಪ್ರತಾಪ್ ಅಕ್ಬರನ ಜೊತೆ ಹೋರಾಡ್ತಾ ಅವತ್ತಿನ ಬಹುತೇಕ ರಾಜಪೂತ ಅರಸರು ತಮ್ಮ ಸಂಸ್ಥಾನಗಳನ್ನು ಅಕ್ಬರನಿಗೆ ಒಪ್ಪಿಸಿ ಶರಣಾಗಿ ಅಕ್ಬರನ ಸಾಮಂತರಾಗಿ ಬದುಕ್ತಾ ಇದ್ದಂಥ ಕಾಲದಲ್ಲಿ, ನಾನು ಯಾವುದೇ ಕಾರಣಕ್ಕೂ ನನ್ನ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋದಿಲ್ಲ ಅಂತ ಹೇಳಿ ಅಕ್ಬರನ ವಿರುದ್ಧ ಸೆಟೆದು ನಿಂತು ತಾಯ್ನಾಡಿಗಾಗಿ, ತನ್ನ ಸ್ವಾತಂತ್ರ್ಯಕ್ಕಾಗಿ ಕಡೆಯ ಕ್ಷಣದವರೆಗೆ ಸೆಣಸಾಡಿದವನು ರಾಣಾ ಪ್ರತಾಪ್. ಈ ರಾಣಾ ಪ್ರತಾಪನ ಸೈನ್ಯ ಇತ್ತಲ್ಲ, ಆ ಸೈನ್ಯದಲ್ಲಿದ್ದಂಥ ಸಾಕಷ್ಟು ಬುಡಕಟ್ಟು ಜನಾಂಗಗಳು ಮತ್ತು ಆ ಸೈನ್ಯದಲ್ಲಿ ರಾಣಾ ಪ್ರತಾಪನ ಹೆಗಲಿಗೆ ಹೆಗಲು ಕೊಟ್ಟು ಮೊಘಲರ ವಿರುದ್ಧ ಹೋರಾಡಿದ ಆ ಸೈನಿಕರ ಪೈಕಿ ಒಂದು ಬುಡಕಟ್ಟು ಜನಾಂಗನ ನಾನಿವತ್ತು ನಿಮಗೆ ಕರ್ನಾಟಕದಲ್ಲಿ ಪರಿಚಯ ಮಾಡ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಆ ಜನಾಂಗದ ಎಲ್ಲ ಮುಖಗಳನ್ನು ಪರಿಚಯ ಮಾಡಿಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನಿವತ್ತು ನಿಮ್ಮ ಜೊತೆ ಮಾಡ್ತೀನಿ. ಬನ್ನಿ, ಹಾಗಾದರೆ ಅವ್ರ ಊರಿಗೆ ಹೋಗೋಣ. ಗೆಳೆಯರೆ, ನಿಮಗೆ ಇತ್ತೀಚೆಗೆ ಭಾರತ ಸರ್ಕಾರ ನಡೆಸಿದ ಆಪರೇಷನ್ ಕಾವೇರಿ ನೆನಪಿದೆಯಾ? ಆಫ್ರಿಕಾದ ಸುಡಾನ್ನಲ್ಲಿ ಸೇನೆ ಮತ್ತು ಅರೆ ಸೇನಾ ಪಡೆಗಳು ಕಿತ್ತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಇಡೀ ಸುಡಾನ್ ಯುದ್ಧಗ್ರಸ್ತವಾಯಿತು. ಎಲ್ಲಿ ನೋಡಿದ್ರು ಯುದ್ಧ ಟ್ಯಾಂಕುಗಳು, ಬಂದೂಕುಧಾರಿ ಸೇನೆ, ಎಲ್ಲಿ ಯಾವಾಗ ಗುಂಡಿನ ದಾಳಿ ಆಗುತ್ತೋ, ಯಾರು ಯಾರ ಮೇಲೆ ದಾಳಿ ಮಾಡ್ತಾರೋ, ಅದರಲ್ಲಿ ಯಾರು ಸಾವಿಗೀಡಾಗ್ತಾರೋ ಅನ್ನೋ ಥರದ್ದು ವಾತಾವರಣ. ಆ ಸಂದರ್ಭದಲ್ಲಿ ಸುಡಾನ್ನಲ್ಲಿದ್ದ ಭಾರತೀಯರನ್ನು ಕಾಪಾಡಿ ವಾಪಸ್ಸು ಕರ್ಕೊಂಡು ಬರಬೇಕು ಅನ್ನೋ ಪ್ರಯತ್ನವನ್ನು ಭಾರತ ಸರ್ಕಾರ ಮಾಡ್ತು. ಹಾಗೆ ಕರೆತಂದವರಲ್ಲಿ 106 ಮಂದಿ ನಮ್ಮ ಕರ್ನಾಟಕದವರು ಇದ್ದರು. ಅವರು ಅಲ್ಲಿ ಔಷಧಗಳನ್ನು ಮಾರಾಟ ಮಾಡೋದಕ್ಕೆ ಹೋಗಿದ್ದರು. ಹಾಗಂತ ಅವರು ಡಾಕ್ಟರ್ಗಳಲ್ಲ, ಮೆಡಿಸಿನ್ ಕಂಪನಿಗಳ ಪ್ರತಿನಿಧಿಗಳೂ ಅಲ್ಲ. ಆದರೂ ಅವರನ್ನು ಅಲ್ಲಿ ಇಂಡಿಯನ್ ಡಾಕ್ಟರ್ಸ್ ಅಂತಲೇ ಸುಡಾನ್ನ ಜನ ಕರೀತಾ ಇದ್ರು. ಬರೀ ಸುಡಾನ್ ಒಂದೇ ಅಲ್ಲ, ಇಡೀ ಆಫ್ರಿಕಾ ಖಂಡದ ಸಾಕಷ್ಟು ದೇಶಗಳಲ್ಲಿನ ಬಡ ಜನರ ಪಾಲಿಗೆ ಇವರೇ ಡಾಕ್ಟರ್ಗಳು. ಅಲ್ಲೆಲ್ಲ ಇವರನ್ನು ಇಂಡಿಯನ್ ಡಾಕ್ಟರ್ಸ್ ಅಂತಲೇ ಗುರುತಿಸೋದು. ವರ್ಷಕ್ಕೊಮ್ಮೆ ಹಾಗೆ ಆಫ್ರಿಕಾಗೆ ಹೋಗೋ ಈ ಭಾರತೀಯ ವೈದ್ಯರು ಅಂತ ಕರೆಸಿಕೊಳ್ಳೋ ಜನ ವಾಪಸ್ಸು ಬರುವಾಗ ಒಂದಷ್ಟು ಹಣ ತರ್ತಾರೆ. ಇನ್ನು ಕೆಲವರು ಅಲ್ಲಿನ ಪ್ರತಿಕೂಲ ಹವಾಮಾನಕ್ಕೆ, ಯುದ್ಧಗಳಿಗೆ, ದಾಳಿಗೆ ಸಿಲುಕಿ ಪ್ರಾಣ ಕಳ್ಕೊಳ್ಳೋದೂ ಇದೆ. ಒಟ್ಟಾರೆ ಹೊಟ್ಟೆಪಾಡಿಗಾಗಿ ಆಫ್ರಿಕಾದವರೆಗೆ ಹೋಗುವ ಈ ಅಲೆಮಾರಿ ಜನಾಂಗವನ್ನು ನಮ್ಮಲ್ಲಿ ಹಕ್ಕಿ ಪಿಕ್ಕಿಗಳು ಅಂತ ಕರೀತಾರೆ. ನಾನು ನಿಮಗೆ ಇವತ್ತು ಪರಿಚಯ ಮಾಡ್ಕೊಡೋದಕ್ಕೆ ಹೋಗ್ತಾ ಇರೋದು ಅದೇ ಜನಾಂಗವನ್ನು. ಗೆಳೆಯರೆ, ಈ ಹಕ್ಕಿ ಪಿಕ್ಕಿಗಳು ಅಂದ ಕೂಡಲೇ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಎಲ್ಲೋ ಓದಿದ, ಕೇಳಿದ ವಿಚಿತ್ರ ಹೆಸರುಗಳ ಜನ ನೆನಪಾಗಬಹುದು. ಒಂದು ಕಾಲಕ್ಕೆ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಇವರ ಕ್ಯಾಂಪುಗಳಿರ್ತಾ ಇದ್ವು. ಅಲ್ಲಿ ವಿಚಿತ್ರ ಹೆಸರಿನ ಜನ ಇರ್ತಾ ಇದ್ರು. ಟೇಬಲ್ಲು, ಕುರ್ಚಿ, ರೈಲ್ವೆ ಸ್ಟೇಷನ್ನು, ಇಂದಿರಾ ಗಾಂಧಿ, ಅಬ್ದುಲ್ ಕಲಾಮು, ಮಾರ್ಗರೆಟ್ ಥ್ಯಾಚರು, ವಿಧಾನಸೌಧ, ದುಬೈ, ಅಮೆರಿಕ, ಇಂಥ ವಿಚಿತ್ರ ಹೆಸರುಗಳ ಜನ ಅವರು. ಹೆಸರು ಅನ್ನೋದು ಮನುಷ್ಯನನ್ನು ಕರೆಯೋದಕ್ಕಿರೋ ಒಂದು ಐಡೆಂಟಿಟಿ ಅಷ್ಟೇ. ಅದಕ್ಕೆ ಒಳ್ಳೆ ಹೆಸರು ಯಾವುದು, ಕೆಟ್ಟ ಹೆಸರು ಯಾವುದು, ಅದನ್ನು ಮನುಷ್ಯ ಅವನ ಕೆಲಸದ ಮೂಲಕ ಗಳಿಸಬೇಕೇ ಹೊರತು ಇಡೋ ಹೆಸರಲ್ಲಿ ಏನಿದೆ ಅನ್ನೋ ಅದ್ಭುತ ಜ್ಞಾನದ ಜನ ಇವರು. ಹೀಗಾಗಿ ಹೆಸರಿಡುವಾಗ ಹೆಚ್ಚು ಯೋಚನೆ ಮಾಡೋದಕ್ಕೆ ಅವ್ರು ಹೋಗೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದು ಮಗು ಹುಟ್ಟಿದಾಗ ತಕ್ಷಣ ಅಲ್ಲಿ ಕಣ್ಣಿಗೆ ಏನು ಬೀಳುತ್ತೋ ಅದೇ ಹೆಸರನ್ನು ಆ ಮಗುವಿಗೆ ಇಟ್ಟುಬಿಡ್ತಾರೆ. ರೈಲ್ವೆ ಸ್ಟೇಷನ್ನಲ್ಲಿ ಮಗು ಹುಟ್ಟಿದ್ರೆ ಅದರ ಹೆಸರು ರೈಲ್ವೆ ಸ್ಟೇಷನ್. ಅಥವಾ ಮಗು ಹುಟ್ಟಿದ ಜಾಗದಲ್ಲಿ ಇಂದಿರಾ ಗಾಂಧಿ ಫೋಟೋ ಕಾಣಿಸಿದ್ರೆ ಆ ಮಗು ಹೆಣ್ಣಾದರೂ ಆಗಿರಲಿ, ಗಂಡಾದರೂ ಆಗಿರಲಿ, ಅದರ ಹೆಸರು ಇಂದಿರಾ ಗಾಂಧಿನೇ. ಹೀಗೆ ಇವರು ಆಧುನಿಕ ಸಮಾಜದ ಕಣ್ಣಿಗೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸಿದ್ರೂ ಕೂಡ ಇವರ ಪ್ರತಿಭೆಯ ಅರಿವಾಗ್ತಾ ಹೋದಂತೆ ಇವರ ಬಗ್ಗೆ ಒಂದು ಪ್ರೀತಿ ಮತ್ತು ಗೌರವ ಹುಟ್ಟದೇ ಇರೋದಿಲ್ಲ. ಗೆಳೆಯರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಹುಡುಗನ ಹೆಸರು ಶುಕ್ಲೇಶ. ಡಿಜಿಟಲ್ ಇಂಡಿಯಾನ ಬಳಸ್ಕೊಂಡು ಇವತ್ತು 10 ಮಂದಿಗೆ ಕೆಲಸ ಕೊಟ್ಟಿರೋ ಹಕ್ಕಿ ಪಿಕ್ಕಿಗಳ ಶುಕ್ಲೇಶನ ಬಗ್ಗೆ, ಅವರ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳೋ ಮೊದಲು ಹಕ್ಕಿ ಪಿಕ್ಕಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀನಿ.
ಈ ಹಕ್ಕಿಪಿಕ್ಕಿ ಜನಾಂಗ ಇದೆಯಲ್ಲ, ಇವರ ಮೂಲದ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಆದರೆ ಐತಿಹಾಸಿಕವಾಗಿ ಇವರ ಬಗ್ಗೆ ನಾವು ನೋಡಿದರೆ, ಅಕ್ಬರನ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ ರಜಪೂತ ಕಲಿ ರಾಣಾ ಪ್ರತಾಪ ಸಿಂಹ ಇದ್ನಲ್ಲ, ಆತನ ಸೈನ್ಯದಲ್ಲಿ ಸಾಕಷ್ಟು ಬುಡಕಟ್ಟು ಜನಾಂಗಗಳಿದ್ವು. ಆ ಪೈಕಿ ಈ ಹಕ್ಕಿಪಿಕ್ಕಿಗಳದು ಕೂಡ ಒಂದು. ಹಕ್ಕಿಪಿಕ್ಕಿ ಅಂದರೆ ಹಕ್ಕಿಗಳನ್ನು ಬೇಟೆಯಾಡುವುದು ಅಥವಾ ಹಕ್ಕಿಗಳನ್ನು ಹಿಡಿಯೋರು ಅಂತ ಅರ್ಥ. ಇವರಲ್ಲಿ ಗುಜರಾತ್, ಪನ್ವಾರ್, ಕಾಲಿವಾಲಾ, ಮೇವಾರಸ್ ಅನ್ನೋ 4 ಪ್ರಮುಖ ಪಂಗಡಗಳಿವೆ. ಅಲ್ಲಿಂದ ಮತ್ತೆ ಸಾಕಷ್ಟು ಉಪಪಂಗಡಗಳು ಕಾಣಸಿಗುತ್ತವೆ. ಅವರ ಆಹಾರ, ಪೂಜೆ, ಬಲಿ ಪದ್ಧತಿಗಳ ಮೇಲೆ ಈ ಉಪಪಂಗಡಗಳ ವಿಭಜನೆ ಆಗ್ತಾ ಹೋಗಿದೆ. ರಾಣಾ ಪ್ರತಾಪನ ಜೊತೆ ಅಕ್ಬರನ ವಿರುದ್ಧ ಹೋರಾಟ ಮಾಡ್ತಾ ಇದ್ದ ಈ ಬುಡಕಟ್ಟು ಜನ ರಾಣಾ ಅವಸಾನದ ನಂತರ ಕೂಡ ಕಾಡಲ್ಲೇ ಉಳ್ಕೊಳ್ತು ಮತ್ತು ಅಲ್ಲಿಂದ ದಕ್ಷಿಣದ ಕಡೆಗೆ ಇವರು ವಲಸೆ ಬಂದರು. ಹೀಗೆ ಬಂದವರು ಕರ್ನಾಟಕ, ತಮಿಳುನಾಡು ಮತ್ತು ಅಖಂಡ ಆಂಧ್ರ ಪ್ರದೇಶಗಳಲ್ಲಿ ನೆಲೆ ನಿಂತಿದ್ದಾರೆ. ನಮ್ಮಲ್ಲಿ ಇವರನ್ನ ಹಕ್ಕಿಪಿಕ್ಕಿ ಅಂತ ಕರೀತಾರೆ. ತೆಲುಗರ ನಾಡಲ್ಲಿ ನಕ್ಕಲವಾಳ್ಳು ಅಂತ ಕರೀತಾರೆ. ಇದು ಅಪ್ಪಟ ಆದಿವಾಸಿ ಜನಾಂಗ. ಕರ್ನಾಟಕದಲ್ಲಿ ಬಂಡೀಪುರ, ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಓಡಾಡಿಕೊಂಡು ಅಲ್ಲೇ ಬೇಟೆ ಆಡಿಕೊಂಡು ತಮ್ಮ ಬದುಕಿಗೆ ಬೇಕಾಗುವಷ್ಟು ವ್ಯವಸಾಯನೂ ಮಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ವಚ್ಛಂದವಾಗಿ ಓಡಾಡಿಕೊಂಡಿದ್ದ ಈ ಕಾಡಿನ ಮಕ್ಕಳ ಬದುಕುಗಳು ಸ್ವಾತಂತ್ರ್ಯ ನಂತರ ಕೆಡ್ತಾ ಬಂದು. ಕಾಡುಗಳನ್ನು ಕಾಪಾಡುವ ನಿಟ್ಟಲ್ಲಿ ಅಲ್ಲಿನ ಬುಡಕಟ್ಟು ಜನರನ್ನು ನಾಡಿಗೆ ತಂದು ಎಸೀತಲ್ಲ ಸರ್ಕಾರ, ಆಗ ಇವರು ದಿಕ್ಕು ಕಾಣದಂತಾಗಿ ಹೋದರು. ಆದರೆ ಬದುಕಬೇಕು ನೋಡಿ, ಹೀಗಾಗಿ ಪ್ಲಾಸ್ಟಿಕ್ ಹಾಗೂ ಇನ್ನಿತರ ಮಣಿಗಳನ್ನು ರಸ್ತೆ ಬದಿ ಮಾರಾಟ ಮಾಡ್ತಾ ಬದುಕು ಕಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ನಗರ ಪ್ರದೇಶಗಳಲ್ಲಿ ಗುಡಿಸಲು, ಟೆಂಟ್ ಹಾಕ್ಕೊಂಡು ಬದುಕು ನಡೆಸ್ತಾ ಇದ್ರು. ಕಡೆಗೆ ಇವರಲ್ಲಿ ಮೈಸೂರು ಭಾಗದ ಹಕ್ಕಿಪಿಕ್ಕಿಗಳಿಗೆ ಹುಣಸೂರು ತಾಲೂಕಿನಲ್ಲಿ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿ ಅಲ್ಲೊಂದಷ್ಟು ಜಮೀನನ್ನು ಕೊಡಲಾಯಿತು. ಈ ವಸತಿ ಪ್ರದೇಶವನ್ನು ಪಕ್ಷಿರಾಜಪುರ ಅನ್ನೋ ಸುಂದರ ಹೆಸರಿನಿಂದ ಕರೀತಾರೆ. ಒಂದು ಕಾಲಕ್ಕೆ ಕಾಡಿನ ಉತ್ಪನ್ನಗಳನ್ನು ನಂಬಿ ಬದುಕ್ತಾ ಇದ್ದ ಜನ ಇವರು ಏಕಾಏಕಿ ಕಾಡಿಂದ ಹೊರಗೆ ಬಂದರು. ನಗರಗಳಲ್ಲಿ ಪ್ಲಾಸ್ಟಿಕ್ ಹೂವುಗಳು, ಬೊಂಬೆಗಳು, ಮಣಿಸರಗಳನ್ನು ಮಾರಿ ಬದುಕೋ ಪ್ರಯತ್ನ ಮಾಡಿದ್ರು. ಅದು ಸಾಕಾಗೋದಿಲ್ಲ ಅನ್ನಿಸ್ತು. ಆಗ ನೆನಪಾಗಿದ್ದು ಅವರಿಗಿದ್ದ ಪಾರಂಪರಿಕ ಗಿಡಮೂಲಿಕೆಗಳ ಜ್ಞಾನ. ತಮಗೆ ಗೊತ್ತಿದ್ದ ಗಿಡಮೂಲಿಕೆಗಳ ಚಿಕಿತ್ಸೆಯ ಮೂಲಕ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಇವರು ಮುಂದಾದರು. ನಮ್ಮಲ್ಲಿ ಇವರ ಚಿಕಿತ್ಸೆಗೆ ಅಂಥ ಬೇಡಿಕೆ ಇರಲಿಲ್ಲ. ಹೀಗಾಗಿ ಆಗ್ನೇಯ ದೇಶಗಳ ಕಡೆಗೆ ವಲಸೆ ಹೋದರು. ಸಿಂಗಪುರ, ಮಲೇಷಿಯಾಗಳಲ್ಲಿ ಗಿಡಮೂಲಿಕೆಗಳನ್ನು ಮಾರಾಟ ಮಾಡಿ ಬಾಡಿ ಮಸಾಜ್ನಂಥ ಕೆಲಸಗಳನ್ನು ಮಾಡೋದಕ್ಕೆ ನಿಂತರು. ಆ ನಂತರದ ಕಾಲದಲ್ಲಿ ಇವರ ಕಣ್ಣು ಬಿದ್ದದ್ದು ಆಫ್ರಿಕಾ ದೇಶಗಳ ಮೇಲೆ. ಆಫ್ರಿಕಾದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅಲ್ಲಿ ಔಷಧಗಳು ಸಿಗೋದು ತುಂಬ ಕಡಿಮೆ. ಯುರೋಪ್ನಿಂದ ಅವರಿಗೆ ಔಷಧಗಳು ಬರುತ್ತವೆ, ಅವು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದನ್ನು ಖರೀದಿ ಮಾಡೋದಕ್ಕೆ ಅಲ್ಲಿನ ಬಡವರಿಗೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರ ಆರೋಗ್ಯವನ್ನು ಕಾಪಾಡೋ ಜವಾಬ್ದಾರಿಯನ್ನು ಹಕ್ಕಿಪಿಕ್ಕಿ ವಲಸಿಗರು ತಗೊಂಡ್ರು. ಇವರು ಪ್ರತಿ ವರ್ಷ ಆಫ್ರಿಕಾದ ನಾನಾ ದೇಶಗಳಿಗೆ ಹೋಗ್ತಾರೆ. ಅಲ್ಲಿ ಗಿಡಮೂಲಿಕೆಗಳನ್ನು ಮಾರಾಟ ಮಾಡ್ತಾರೆ. ಗಿಡಮೂಲಿಕೆಗಳನ್ನು ಬಳಸಿ ಇವರೇ ತಯಾರು ಮಾಡುವ ಅಪ್ಪಟ ಭಾರತೀಯ ಹೇರ್ ಆಯಿಲ್ ಹಾಗೂ ನೋವಿನ ಎಣ್ಣೆಗೆ ಆಫ್ರಿಕಾದಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಗೆಳೆಯರೆ, ಇವರು ಕಾಡಿನ ಮಕ್ಕಳು. ಕಾಡಿನ ಮೂಲಿಕೆಗಳ ಬಗ್ಗೆ ಸಾಕಷ್ಟು ಜ್ಞಾನ ಇರೋ ಜನಾಂಗ ಇದು. ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಇವರದ್ದು ಆಜಾತ ಜ್ಞಾನ. ಹೀಗಾಗಿ ಇವರು ಗಿಡಮೂಲಿಕೆಗಳನ್ನು ಬಳಸಿ ಒಂದಷ್ಟು ತೈಲಗಳನ್ನು ತಯಾರು ಮಾಡ್ತಾರೆ. ಭಾರತದಲ್ಲಿನ ದೊಡ್ಡ ದೊಡ್ಡ ಕಂಪನಿಗಳು ಅವರು ಕೊಡೋ ಜಾಹೀರಾತುಗಳು ಅವರ ಹೂಡಿಕೆಗಳ ಮುಂದೆ ಕಾಂಪೀಟ್ ಮಾಡೋದಕ್ಕೆ, ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಅವರ ಬದುಕುಗಳು ಆಫ್ರಿಕಾ, ದುಬೈನಂಥ ದೇಶಗಳ ಕಡೆಗೆ ಸಾಗ್ತಾ ಇದ್ವು. ದುಬೈಯಲ್ಲಿ ಕೂಡ ಇವರ ಹೇರ್ ಆಯಿಲ್ ಮತ್ತು ಬಾಡಿ ಆಯಿಲ್ಗೆ ಸಾಕಷ್ಟು ಬೇಡಿಕೆ ಇದೆ. ನಿಜ ಹೇಳಬೇಕು ಅಂದರೆ ಈ ನ್ಯಾಚುರಲ್ ಹೇರ್ ಆಯಿಲ್ ಮತ್ತು ನೋವಿನ ಎಣ್ಣೆ ಇವೆಲ್ಲ ಕೂಡ ಇವರ ನಿಜವಾದ ಆಸ್ತಿ. ಹೀಗಾಗಿ ಅಲ್ಲಿಗೆ ಹೋಗಿ ಅಲ್ಲಿನ ಭಾಷೆಗಳನ್ನೂ ಕಲಿತುಕೊಂಡು ಅಲ್ಲೊಂದಷ್ಟು ಸಂಪಾದನೆ ಮಾಡಿ ಈ ಜನ ಮತ್ತೆ ಭಾರತಕ್ಕೆ ವಾಪಸ್ ಆಗ್ತಾ ಇದ್ರು. ಆದರೆ ಗೆಳೆಯರೆ, 2020ರಲ್ಲಿ ಚೈನಾ ವೈರಾಣುವಿನ ಕಾಟ ಶುರು ಆಯ್ತಲ್ಲ, ಆಗ ಆಫ್ರಿಕಾದಲ್ಲಿದ್ದ ಎಲ್ಲ ಭಾರತೀಯರನ್ನು ಸರ್ಕಾರ ವಾಪಸ್ ಕರೆಸ್ಕೊಳ್ತು. ಆ ಸಂದರ್ಭದಲ್ಲಿ ಈ ಹಕ್ಕಿಪಿಕ್ಕಿ ಜನ ಕೂಡ ಅಲ್ಲಿಂದ ವಾಪಸ್ ಬರಬೇಕಾಯಿತು. ಇಲ್ಲಿ ಅವರಲ್ಲಿ ಬಹಳಷ್ಟು ಜನಕ್ಕೆ ರೇಷನ್ ಕಾರ್ಡ್ ಕೂಡ ಇರಲಿಲ್ಲ. ಹೀಗಾಗಿ ಸರ್ಕಾರದ ಉಚಿತ ಪಡಿತರ ಕೂಡ ಈ ಕುಟುಂಬಗಳಲ್ಲಿ ಸಾಕಷ್ಟು ಜನಕ್ಕೆ ಸಿಗಲಿಲ್ಲ. ಇನ್ನು ಬೇರೆ ಕೆಲಸ ಮಾಡೋ ಅವಕಾಶ ಕೂಡ ಇರಲಿಲ್ಲ. ಯಾಕೆಂದರೆ ಲಾಕ್ಡೌನ್ ಇತ್ತಲ್ಲ. ಹೀಗಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಕಂಗಾಲಾಗ್ತಾ ಇದ್ದವರಿಗೆ ಆಸರೆಯಾಗಿದ್ದು ಡಿಜಿಟಲ್ ಇಂಡಿಯಾ. ಇವತ್ತು ಪಕ್ಷಿರಾಜಪುರದ ಶುಕ್ಲೇಶ ಮತ್ತವನ ಗೆಳೆಯರು ಇಲ್ಲಿ ಹೇರ್ ಆಯಿಲನ್ನು ತಯಾರು ಮಾಡಿ ಅದನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಮಾರಾಟ ಮಾಡ್ತಾ ಇದ್ದಾರೆ.
ಗೆಳೆಯರೆ, ಇವತ್ತವರ ಪ್ರಾಡಕ್ಟ್ಗಳು ಎಷ್ಟು ಜನಪ್ರಿಯಗೊಳ್ತಾ ಇವೆ ಅಂದರೆ, ಇವರ ಕೇಶತೈಲದ ಹೆಸರನ್ನು ಬಳಸಿ ಒಂದಷ್ಟು ವಂಚಕರು ನಕಲಿ ತೈಲಗಳನ್ನು ತಯಾರು ಮಾಡಿ ಇವರದ್ದೇ ಹೆಸರಲ್ಲಿ ಆದಿವಾಸಿ ಅಂತಲೇ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡೋ ಮಟ್ಟಕ್ಕೆ ಇವರ ಪ್ರಾಡಕ್ಟ್ಗಳು ಬೇಡಿಕೆಯನ್ನು ಪಡ್ಕೊಳ್ತಾ ಇವೆ. ಇವರು ಕಾಡಿಗೆ ಹೋಗ್ತಾರೆ, ಅಲ್ಲಿ ಸಿಗೋ ಮೂಲಿಕೆಗಳನ್ನು ತರ್ತಾರೆ. ನಮ್ಮ ಕಾಡುಗಳಲ್ಲಿ ಹೆಚ್ಚು ಮೂಲಿಕೆಗಳನ್ನು ತರೋ ಹಾಗಿಲ್ಲ. ಹೀಗಾಗಿ ಕೇರಳ ಹಾಗೂ ರಾಜಸ್ಥಾನದಿಂದ ಗಿಡಮೂಲಿಕೆಗಳನ್ನು ತರಿಸ್ಕೊಳ್ತಾರೆ, ಅವುಗಳನ್ನು ಇಲ್ಲಿ ಪರೀಕ್ಷೆ ಮಾಡ್ತಾರೆ. ಆ ನಂತರ ಹೇರ್ ಆಯಿಲ್ ತಯಾರು ಮಾಡೋದಕ್ಕೆ ಅವುಗಳನ್ನು ಬಳಸ್ತಾರೆ. ಈ ಗಿಡಮೂಲಿಕೆಗಳ ಬಗ್ಗೆ ಇವರಿಗಿರೋ ಜ್ಞಾನ ಕೂಡ ಅಪಾರವಾದದ್ದು. ಸರ್, ಇದು ಕಾಡು ತುಳಸಿ. ಇದು ಸರ್, ಇದು ಮಳೆ ಕಾಲದಲ್ಲಿ ಒಳ್ಳೆ ಶೀತ ಇರೋದು ಜಾಗ ಮಾತ್ರ ಬರುತ್ತೆ. ಇದು ಕೊಡನೆಲ್ಲಿಕ ಅಂತ ಹೆಸರು. ಇದು ಕೊಡನೆಲ್ಲಿಕ. ಅದೇ ಇಂದ್ರಗಾಣಿ ಸರ್. ಇದು 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 ಇದಾ? ಹಾಂ, ಇದೇನಾ? ಅದೇ ಅದೇ ಸರ್, ಇಂದ್ರಗಾಣಿ. ಇಷ್ಟೇನಾ? ಇನ್ನೂ ದಪ್ಪ ಆಗುತ್ತೆ ಇದು? ಸರ್, ಅಷ್ಟು ಇನ್ನೂ ದಪ್ಪ ಆಗುತ್ತೆ ಕಾಯಿ. ಅದು ಯೆಲ್ಲೋ ಕಲರ್ ಆಗುತ್ತೆ. ದೊಡ್ಡದಾಗಿ ಎಲ್ಲೋ. ನೀವು ಇದಕ್ಕೆ ಹಾಕೋದೇನು, ಈ ಕಾಯಿ ಹಾಕ್ತೀರಾ ಅಥವಾ ಎಲೆ ಪೂರ್ತಿ ಗಿಡ ಸರ್, ಸ್ವಲ್ಪ ಗಿಡ ಮೇಲೆ ಇದು ಈ ಥರ ಎಲ್ಲ ಚುಗುರು ಇರುತ್ತಲ್ಲ, ಚುಗುರು ಕೂಡ ಹಾಕ್ತೀವಿ ಕಟ್ ಮಾಡಿ. ಕಾಯಿ ಕೂಡ ಹಾಕ್ತೀವಿ. ಕಾಯಿ ಕುಟ್ಬಿಟ್ಟು ಹಾಕೋದ, ಒಣಗಿಸಿ ಹಾಕೋದ ಅಥವಾ ಇಲ್ಲ ಹಂಗೆ ಹಸಿನೇ? ಓಕೆ. ಇಂದ್ರಗಾಣಿ. ಇದನ್ನ ಹಾಕಿ ಎಣ್ಣೆನ ಚೆನ್ನಾಗಿ ಕುದಿಸಿದ್ರೆ ಬ್ರಾಹ್ಮಿ ತೈಲ. ಚಿಂತಾಮಣಿ ಯಾರಣ? ಇಲ್ಲಿ ಎಣ್ಣೆಗೆ ನೈಸರ್ಗಿಕವಾದ ಸೀಗೆಕಾಯಿ, ನೆಲ್ಲಿಕಾಯಿ, ಬೇವು, ದಾಸವಾಳ, ಮೆಂತೆ, ಕಾಡಲ್ಲಿ ಸಿಗುವ ಬ್ರಾಹ್ಮಿ, ಗುಲಗಂಜಿ, ಮಂಜಿಷ್ಠ, ನೀಲಕುರುಂಜಿ, ದೇವದಾರು, ಕರಿಬೇವು, ನಿಂಬೆ ಸೇರಿದ ಹಾಗೆ ನನಗೆ ಹೆಸರುಗಳು ಕೂಡ ಗೊತ್ತಿಲ್ಲದ, ಅವರ ಭಾಷೆಯಲ್ಲಿ ಹೇಳಿದರೆ ಗೊತ್ತೂ ಆಗದ ಒಟ್ಟು 108 ಬಗೆಯ ಮೂಲಿಕೆಗಳನ್ನು ಬಳಸಲಾಗುತ್ತೆ. ಅದರಿಂದ ತಯಾರು ಮಾಡುವ ಒಂದು ಬ್ಯಾಚ್ ಎಣ್ಣೆ ಸಿದ್ಧವಾಗೋದಕ್ಕೆ ಕನಿಷ್ಠ ಅಂದರೆ 2 ದಿನಗಳ ಸಮಯ ಬೇಕು. ಆ ನಂತರ ಇದರ ಬಾಟ್ಲಿಂಗ್ ಕೆಲಸ ನಡೆಯುತ್ತೆ. ಈ ಕೇಶ ತೈಲದ ವಿಶೇಷ ಏನು ಅನ್ನೋದನ್ನು ನೀವು ಅವ್ರ ಬಾಯಲ್ಲೇ ಕೇಳಿ. ಇದು ಸುರಳೆಪಟ್ಟಿ, ನಮ್ಮ ಹಿಂದಿನಲ್ಲಿ ಬೇಮಡ ಅಂತ ಹೇಳ್ತಾವ್ರೆ. ಸುರಳೆಪಟ್ಟಿ ಇದು ಲಾವಂಚ ಬೇರು, ಇದು ಬೆಲ್ಮುರಿ, ಎಡಮುರಿ. ಇದ್ರ ಜೊತೆ ಹಲವಾರು ಗಿಡಮೂಲಿಕೆ ಎಲ್ಲ ಹಾಕಿದ್ದೀವಿ. ಇದು 108 ಐಟಮ್ ಇಂಗ್ರೀಡಿಂಗ್ ಗಿಡಮೂಲಿಕೆ ಇಟ್ಟು ಈ ಥರ ಎಲ್ಲ ನಾವು ಹದ ಮಾಡಿ ತೆಗಿತೀವಿ. ಇದು ಶುದ್ಧ 5 ರೀತಿ ಎಣ್ಣೆ ಆಗಿ ನಾವು ತಯಾರು ಮಾಡೋ ಪ್ರಾಡಕ್ಟ್. ಇದು ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರು ಬೇಕಂದ್ರೆ ಯೂಸ್ ಮಾಡ್ಬೋದು. ಯಾವುದೂ ರೀತಿಯಾಗಿ ಸೈಡ್ ಎಫೆಕ್ಟ್ ರಿಯಾಕ್ಷನ್ ಯಾವುದಿಲ್ಲ. ಇದು ಪ್ಯೂರ್ ನ್ಯಾಚುರಲ್ ಹೇರ್ ಆಯಿಲ್. ಇದು ನಮ್ಮ ಕೈಯಿಂದಲೇ ಸ್ವಂತ ತಯಾರು ಮಾಡ್ತಿರೋದು ಪ್ರಾಡಕ್ಟ್. ಇದು ಮ್ಯಾಕ್ಸಿಮಮ್ ಒಂದು 150 ವರ್ಷದಿಂದ ನಮ್ಮದು 2-3 ಪಿಡಿಯಿಂದಲೇ ಇದು ಮಾಡ್ಕೊಂಡಿದ್ದು ಬರ್ತಿದ್ದೀವಿ. ಇದು ಆದಿವಾಸಿ ನ್ಯಾಚುರಲ್ ಹೇರ್ ಆಯಿಲು. ಆಲ್ ಓವರ್ ಇಂಡಿಯಾನಲ್ಲಿ ಎಲ್ಲಿ ಬೇಕಂದ್ರೆ ನಾವು ಕಳಿಸ್ಕೊಡ್ತೀವಿ. ಪ್ಯಾನ್ ಇಂಡಿಯಾ ಸರ್ವಿಸ್ ಇರುತ್ತೆ. ಕೊರಿಯರ್ ಚಾರ್ಜ್ ₹1 ಎಕ್ಸ್ಟ್ರಾ ಚಾರ್ಜ್ ಇಲ್ಲ. ಕೊರಿಯರ್ ಫ್ರೀ ಇರುತ್ತೆ. ಈ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇತ್ತು ಆಯ್ತಾ. ಮತ್ತು ಬಾಕಿ ನಿಮಗೆ ಮಾಹಿತಿ ಏನಾರು ಬೇಕಂದ್ರೆ ಡೈರೆಕ್ಟ್ ಕಾಲ್ ಮಾಡಿ ತಿಳಿಸ್ಕೋಬೋದು. ಗೆಳೆಯರೆ, ಒಂದಂತೂ ನಿಜ, ಇದರಲ್ಲಿ ಕೆಮಿಕಲ್ ಇಲ್ಲ. ಗಾಣದಿಂದಲೇ ಎಣ್ಣೆಯನ್ನು ತರ್ತಾರೆ. ತೆಂಗಿನೆಣ್ಣೆ, ಹರಳೆಣ್ಣೆ, ಬಾದಾಮಿ ಎಣ್ಣೆ ಮುಂತಾದ ತೈಲಗಳನ್ನು ಗಾಣದಿಂದ ತರಲಾಗುತ್ತೆ. ಹೀಗಾಗಿ ಈ ತೈಲಗಳಲ್ಲಿ ಕೂಡ ಕಲಬೆರಕೆ ಇರೋದಿಲ್ಲ. ಇನ್ನು ಬಳಸೋದೆಲ್ಲ ಮೂಲಿಕೆಗಳೇ. ಸೊ ಇದು ಕೆಮಿಕಲ್ ಮಿಶ್ರಿತ ಅಲ್ಲ. ಆದರೆ ದೊಡ್ಡ ದೊಡ್ಡ ಕಂಪನಿಗಳ ಹಾಗೆ ತುಂಬ ಚೆನ್ನಾಗಿ ಪ್ಯಾಕ್ ಮಾಡೋದಕ್ಕೆ, ಆಕರ್ಷಕ ಲೇಬಲ್ಗಳು, ಬಾಟ್ಲ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಇವರಿಗೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದರೆ ಇವರ ಪ್ರೊಡಕ್ಷನ್ ತುಂಬಾ ಕಡಿಮೆ. ಹೀಗಾಗಿ ಲಾಭ ಕೂಡ ಕಡಿಮೆನೇ. ಹೆಚ್ಚು ಬಂಡವಾಳವನ್ನು ಹೂಡೋ ಶಕ್ತಿ ಇವರಿಗಿಲ್ಲ. ಆಕರ್ಷಕ ಜಾಹೀರಾತುಗಳನ್ನು ಮಾಡ್ಕೊಳ್ಳೋದಕ್ಕೆ ಇವರಿಗೆ ಸಾಧ್ಯ ಆಗೋದಿಲ್ಲ. ಇವರು ನಮ್ಮದೇ ಕಾಡಂಚಿನ ಗ್ರಾಮಗಳ ಯುವಕರು. ಬದುಕು ಕಟ್ಟಿಕೊಳ್ಳೋದಕ್ಕೆ ತಮಗೆ ಗೊತ್ತಿರೋ ವಿದ್ಯೆಯನ್ನು ಬಳಸ್ತಾ ಇದ್ದಾರೆ. ಕೆಲಸ ಕೊಡಿ ಅಂತ ಯಾರನ್ನೂ ಕೇಳ್ತಾ ಇಲ್ಲ. ನಮಗೆ ಕೆಲಸ ಸಿಗಲಿಲ್ಲ ಅಂತ ಕೊರಗ್ತಾ ಕೂತಿಲ್ಲ. ಬದಲಿಗೆ ತಾವೇ ಒಂದಷ್ಟು ಜನಕ್ಕೆ ಕೆಲಸ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಹುಡುಗರಿವರು ಈ ಕಾಡಿನ ಮಕ್ಕಳಲ್ಲಿನ ಬದುಕುವ ಛಲ, ಅವರಲ್ಲಿನ ಅಡಾಪ್ಟಬಿಲಿಟಿ, ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಬುದ್ಧಿವಂತಿಕೆ ಮತ್ತು ಅವರ ಪರಿಶ್ರಮಗಳನ್ನು ಮೆಚ್ಚಬೇಕು ಹಾಗೂ ಪ್ರೋತ್ಸಾಹಿಸಬೇಕು ಅಲ್ವಾ? ಮಲ್ಟಿನ್ಯಾಷನಲ್ ಕಂಪನಿಗಳ ಜೊತೆ, ಶ್ರೀಮಂತ ಉದ್ಯಮಿಗಳ ಜೊತೆ ಕಾಂಪೀಟ್ ಮಾಡ್ತಾ ತಮ್ಮದೇ ಬ್ರ್ಯಾಂಡನ್ನು ಕಟ್ಟಿ ಹೇರ್ ಆಯಿಲ್ ಮತ್ತು ಪೇನ್ ಕಿಲ್ಲರ್ ಆಯಿಲನ್ನು ಮಾರಾಟ ಮಾಡ್ತಾ ಅಲ್ಲಿ ಸಾಕಷ್ಟು ಜನಕ್ಕೆ ಕೆಲಸ ಕೂಡ ಕಲ್ಪಿಸಿಕೊಟ್ಟಿರುವ ಈ ಹುಡುಗ ಶುಕ್ಲೇಶನ ಸಾಧನೆಗೆ ಒಂದು ವೆರಿ ಗುಡ್ ಹೇಳ್ತಾ, ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ನಿಮಗೆ ಕೂಡ ಈ ತೈಲ ಬೇಕಿದ್ರೆ ಕೆಳಗೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.